ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲ್ಯಾಕ್ ಜರ್ನಲಿಸ್ಟ್ನಲ್ಲಿ ನಡೆದ ವಿವಾದಾತ್ಮಕ ಚರ್ಚೆಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರ ಹಿನ್ನೆಲೆಯನ್ನು ಕುರಿತು ಪ್ರಶ್ನೆಯನ್ನು ಮಾಡಿದರು. ಈ ಘಟನೆಗಳ ಕೆಲವೇ ಗಂಟೆಗಳ ನಂತರ ರೈಟ್ ವಿಂಗ್ನ ಕಾಮೆಂಟೇಟರ್ ಲಾರಾ ಲೂಮರ್ ಅವರು ಹ್ಯಾರಿಸ್ ಅವರ ಜನ್ಮ ಪ್ರಮಾಣ ಪತ್ರವನ್ನು ಪೋಸ್ಟ್ ಮಾಡಿ ಹ್ಯಾರಿಸ್ ಅವರ ತಾಯಿಯ ಜನಾಂಗವನ್ನು ಕಾಕೇಶಿಯನ್ ಎಂದು ಉಲ್ಲೇಖಿಸಿ ಹ್ಯಾರಿಸ್ ಬ್ಲ್ಯಾಕ್ ಅಲ್ಲ ಎಂಬ ಟ್ರಂಪ್ ಅವರ ಸ್ಟೇಟ್ಮೆಂಟನ್ನು ಬೆಂಬಲಿಸಿದರು. ವಾಯನಾಡಿನಲ್ಲಿ ಆದಂತಹ ಭೂಕುಸಿತ ಪೀಡಿತರನ್ನು ಭೇಟಿಯಾದ ನಂತರ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ತುಂಬ ಭಾವುಕರಾದರು. ಅಷ್ಟೇ ಅಲ್ಲದೆ ತಮ್ಮ ತಂದೆ ರಾಜೀವ್ ಗಾಂಧಿಯವರು ಹೇಗೆ ನಿಧನ ಆದಾಗ ಎಷ್ಟು ನೋವಾಗಿತ್ತೋ ಅದೇ ರೀತಿ ಇವಾಗಲೂ ಕೂಡ ನೋವಾಗಿದೆ ಅಂತ ಹೇಳಿದರು. IPL ಪ್ಲೇಯರ್ಸ್ಗಳ ರಿಟೆನ್ಷನ್ ಬಗ್ಗೆ BCCI ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಬಾಲ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ಮ್ ಆದಮೇಲೆ ಮುಂದಿನ IPL ಆಡೋದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೇನೆ ಮತ್ತು ತಂಡದ ಹಿತಾಸಕ್ತಿಯನ್ನು ಪರಿಗಣಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಅಂತ MS ಧೋನಿ ಅವರು ಹೇಳಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ ಮೆಡಲ್ಗಳನ್ನು ನೋಡೋದಾದರೆ ಚೈನಾ 31 ಮೆಡಲ್ಗಳ ಜೊತೆ ಮೊದಲ ಸ್ಥಾನದಲ್ಲಿದ್ದು ಅದರಲ್ಲಿ 11 ಚಿನ್ನ, 7 ಬೆಳ್ಳಿ ಮತ್ತು 3 ಕಂಚನ್ನು ಪಡೆದುಕೊಂಡಿದೆ. ಅಮೆರಿಕ 5ನೇ ಸ್ಥಾನದಲ್ಲಿದ್ದು 6 ಚಿನ್ನ, 13 ಬೆಳ್ಳಿ, 12 ಕಂಚನ್ನು ಪಡೆದುಕೊಂಡಿದೆ. ಭಾರತ 42ನೇ ಸ್ಥಾನದಲ್ಲಿದ್ದು 3 ಕಂಚನ್ನು ಪಡೆದುಕೊಂಡಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಇಲ್ಲಿವರೆಗೆ 3 ಪದಕಗಳನ್ನು ಪಡೆದಿದೆ. ಅದರಲ್ಲಿ ಮನು ಬಾಕರ್ ಶೂಟಿಂಗ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. 2ನೇ ಪದಕವನ್ನು ಮನು ಬಾಕರ್ ಮತ್ತು ಸರಬ್ಜೋತ್ ಸಿಂಗ್ ಮಿಕ್ಸ್ಡ್ ಶೂಟಿಂಗ್ನಲ್ಲಿ ಪಡೆದುಕೊಂಡಿದ್ದಾರೆ. 3ನೇ ಪದಕವನ್ನು ಸ್ವಪ್ನಿಲ್ ಕುಸೆಲೆ 50 ಮೀಟರ್ ರೈಫಲಲ್ಲಿ ಪಡೆದುಕೊಂಡಿದ್ದಾರೆ. ಈ 3 ಪದಕಗಳು ಕಂಚಿನದ್ದಾಗಿವೆ.